ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲಲಿತಾ. ನಾನು ಟೈಲರಿಂಗ್ ಮಾಡ್ತಾ ಇದ್ದೀನಿ. ಇವತ್ತು ಡೈಲಿ ನನ್ನ ಕೆಲಸ ಇದೇನೆ, ಬಟ್ ಮನೆ ಕೆಲಸ ಎಲ್ಲ ಮುಗಿಸಿ ಈಗ ನಾನು ಸ್ಟಿಚಿಂಗ್ ಅಂತ ಮೇಲ್ಗಡೆ ಬಂದೆ, ಸ್ಟಿಚ್ ಮಾಡೋಣ ಅಂತ. ನಾನು ಇವತ್ತು ಎಷ್ಟು ಬ್ಲೌಸ್ ನಾನು ಕಟ್ ಮಾಡ್ತೀನಿ, ಮತ್ತೆ ಎಷ್ಟು ಸೀರೆಗಳಿಗೆ ಫಾಲ್ ಹಾಕಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಾನೀಗ ಒಂದು 3 ಸೀರೆ, ಒಂದು ಸುಮಾರು ಸೀರೆ ಇದೆ. ಈಗ ಸದ್ಯಕ್ಕೆ ನಾನು 3 ಸೀರೆ ಸ್ಟಿಚ್ ಮಾಡಬೇಕು. ಹಂಗಾಗಿ ಒಂದು ಎಷ್ಟು ಬ್ಲೌಸ್ ಪೀಸ್ ಇದನ್ನೆಲ್ಲ ಕಟ್ ಮಾಡಬೇಕು. ಲೈನಿಂಗ್ ಪೀಸ್ ತರಿಸಿದೀನಿ ಎಲ್ಲ 1 ಮೀಟ್ರು. ಒಂದು 3 ಸೀರೆಗೆಲ್ಲ ಲೈನಿಂಗ್ ತರಿಸಿದೀನಿ. ಬ್ಲೌಸ್ ಇದನ್ನ ಕಟ್ ಮಾಡಬೇಕು, ಮತ್ತೆ ಈ ಸೀರೆಗೆ ಫಾಲ್ ಹಾಕ್ಬೇಕು. ಫಾಲು ಲೈನಿಂಗ್ ಎಲ್ಲ ತರಿಸಿದೀನಿ. ಮತ್ತೆ ಈ ಸೀರೆಗೆ ಫಾಲ್ ಹಾಕ್ಬೇಕು, ಫಾಲು ಜಿಗ್ಜಾಗ್ ಮಾಡಬೇಕು ಈ ಸೀರೆನ. ಮತ್ತೆ ಈ ಸೀರೆಯಲ್ಲಿರೋದು ಬ್ಲೌಸ್ ಕಟ್ ಮಾಡಬೇಕು. ಇದು ಬ್ಲೌಸ್ ಬಂದಿದೆ, ಇದು ಬ್ಲೌಸ್ ಬಂದಿದೆ, ಇದು ಸೀರೆ. ಇದಕ್ಕೆ ಫಾಲು ಜಿಗ್ಜಾಗು ಎಲ್ಲ ಮಾಡ್ಬೇಕು ಇವತ್ತು. ಇದು ಅಷ್ಟೇನೆ, ಇದಕ್ಕೂ ಫಾಲು ಜಿಗ್ಜಾಗ್ ಎಲ್ಲ ಮಾಡಬೇಕು. ಕೆಲವೊಂದನ್ನ ಸೀರೆಯಲ್ಲಿರೋ ಬ್ಲೌಸ್ ಎಲ್ಲ ಕಟ್ ಮಾಡಿದ್ದೆ ನೋಡಿ, ಇಷ್ಟಿದೆ. ಮತ್ತೆ ಇದೆಲ್ಲ ಫಾಲ್ ತಗೊಂಡ್ ಬಂದಿದ್ದೀನಿ ಈಗ ಅರ್ಜೆಂಟಿಗೆ. ಮತ್ತೆ ಈ ಸೀರೆಗೂ ಅಷ್ಟೇನೆ, ಇದು ತೋರಿಸಿದ್ದೆ ಅನ್ಕೊಳ್ತೀನಿ ನೋಡಿ. ಇದಕ್ಕೂ ಕುಚ್ಚು ಆಗಿದೆ, ಫಾಲ್ ಹಾಕ್ಬೇಕು. ಇದಕ್ಕೂ ಫಾಲ್ ಹಾಕ್ಬೇಕು. ಇವತ್ತಿನ ಕೆಲಸ ಸೀರೆಗಳಿಗೂ ಒಂದು 4-5 ಸೀರೆ ಇದೆ, ಅದಕ್ಕೆಲ್ಲ ಫಾಲ್ ಹಾಕ್ಬೇಕು. ಇದು ಬಂದು ಗೌನ್ ಹೊಲಿಯಕ್ಕೆ ಕೊಟ್ಟಿದ್ದಾರೆ, ಇನ್ನ ಕಟ್ ಮಾಡಿಲ್ಲ. ಇದು ತುಂಬಾ ಚೆನ್ನಾಗಿದೆ ಸೀರೆ. ಇದು ಗೌನ್ ಹೊಲಿಯಕ್ಕೆ ಕೊಟ್ಟಿದ್ದಾರೆ. ನಾನು ಗೌನ್ ಕಟ್ ಮಾಡ್ಬೇಕಾದ್ರೆ ಕಟಿಂಗ್ಸು ಸ್ಟಿಚಿಂಗು ವಿಡಿಯೋ ಮಾಡ್ತೀನಿ. ಈ ಸೀರೆನೂ ತುಂಬಾ ಚೆನ್ನಾಗಿದೆ. ಇದೆಲ್ಲ ಸ್ಟಿಚಿಗೆ ಕೊಟ್ಟಿದ್ದಾರೆ. ಇವತ್ತಿನ ಕೆಲಸ ಇಷ್ಟಿದೆ. ನಾನೀಗ ಕಟಿಂಗ್ಸ್ ಮಾಡ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಎಲ್ಲರೂ ವಿಡಿಯೋ ಪೂರ್ತಿಯಾಗಿ ನೋಡಿ, ಲೈಕ್ ಅಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ, ನಾನು ಯಾವ ರೀತಿ ಕಟ್ ಮಾಡ್ತೀನಿ, ಯಾವ ರೀತಿ ನಾನು ಫಾಲ್ ಹಾಕ್ತೀನಿ ಅನ್ನೋದನ್ನ ನೋಡ್ಕೊಂಡು ಬರೀರಿ. ಇವಾಗ ಇದನ್ನ ಬ್ಲೌಸ್ ಅನ್ನೆಲ್ಲ ನಾನು ಈ ಸೀರೆಯಲ್ಲ ಬ್ಲೌಸ್ ಇನ್ನ ಕಟ್ ಮಾಡಿಲ್ಲ, ನಾನು ಈಗ ಕಟ್ ಮಾಡ್ಕೊಳ್ತೀನಿ. ಜಿಗ್ಜಾಗ್ ಮಾಡ್ಬೇಕು ಅಂದ್ರೆ ಒಂದೇ ಸಮವಾಗಿ ಕಟ್ ಮಾಡ್ಕೊಬೇಕಾಗುತ್ತೆ. ಅವರು ಸ್ವಲ್ಪ ದೊಡ್ಡ ಅಳತೆ, ಅವರಿಗೆ ಈ ಸೀರೆಲ್ ಕೊಡ್ತಾರಲ್ಲ ಪೀಸ್ ಸಾಕಾಗಲ್ಲ. ಹಂಗಾಗಿ ನಾನು ಇದ್ರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ತಗೊಳ್ತೀನಿ. ಒಂದಕ್ಕೆ ಸಾಕಾದ್ರೆ ಒಂದಕ್ಕೆ ಸಾಕಾಗಲ್ಲ, ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡೋದ್ರಲ್ಲೇ ಅರ್ಧ ನಮಗೆ ಟೈಮ್ ವೇಸ್ಟ್ ಆಗ್ಬಿಡುತ್ತೆ. ಒಂದ್ ಸೀರೆಯಲ್ಲಿ ನಾನು ಈಗ ಬ್ಲೌಸ್ ಕಟ್ ಮಾಡ್ಕೊಂಡೆ. ಇದೆಲ್ಲ ಸೆರಗಿಲ್ಲ, ಜಿಗ್ಜಾಗ್ ಮಾಡಬೇಕಲ್ಲ, ಹಂಗಾಗಿ ನಾನು ಕಟ್ ಮಾಡ್ಕೊಳ್ತೀನಿ ಸೆರಗಿಲ್ಲ. ಇವತ್ತು ಬಂದು ನಾನು ಒಂದು 4 ಸೀರೆ, 4 ಅಲ್ಲ 4, 5, 6,
ಒಂದ್ 8 ಸೀರೆಗಾದ್ರೆ ಇವತ್ತು ನಾನು ಫಾಲ್ ಹಾಕ್ಬೇಕು. ಈಗೆಲ್ಲ ಇದು ಜಿಗ್ಜಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಫಾಲ್ ಹಾಕಿ ಮತ್ತೆ ಬ್ಲೌಸ್ ಎಲ್ಲ ಕಟ್ ಮಾಡಬೇಕು. ಸ್ಟಿಚ್ ಮಾಡೋದಕ್ಕೆ ಎಷ್ಟಾಗುತ್ತೆ ಸ್ಟಿಚ್ಚು ಅಷ್ಟು ಮಾತ್ರ ಮಾಡ್ತೀನಿ. ಯಾಕಂದ್ರೆ ಸ್ವಲ್ಪ ನನಗೂ ಕೆಲಸಗಳಿದೆ, ಬೇರೆ ಕೆಲಸ ಇಲ್ಲ. ಹಂಗಾಗಿ ಇವತ್ತು ಸ್ಟಿಚ್ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ನಾನು ಸೆರಗದೆಲ್ಲ ವೇಸ್ಟ್ ಬಟ್ಟೆ ಇರುತ್ತದೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸಮವಾಗಿ ಕಟ್ ಮಾಡ್ಕೊಬೇಕು. ಜಿಗ್ಜಾಗ್ ಮಾಡ್ಬೇಕು ಅಂದ್ರೆ, ಇಲ್ಲಾಂದ್ರೆ ಜಿಗ್ಜಾಗ್ ಮಾಡಕ್ಕೆ ಒಂಥರ ಹೆಂಗೆಂಗೋ ಬಂದ್ಬಿಡುತ್ತೆ, ಸ್ಟ್ರೈಟ್ ಆಗಿ ಜಿಗ್ಜಾಗ್ ಬರಲ್ಲ. ಹಂಗಾಗಿ ಸೆರಗಾಗ್ಲಿ ಏನೇ ಒಂದ್ ಬಟ್ಟೆ ಆಗ್ಲಿ ಜಿಗ್ಜಾಗ್ ಮಾಡೋದನ್ನ ಸ್ಟ್ರೈಟ್ ಆಗಿ ನಾವು ಕಟ್ ಮಾಡ್ಬೇಕಾಗುತ್ತೆ. ಮನೇಲಿ ಮಿಷಿನ್ ಇರೋರು ಆರಾಮಾಗಿ ಏನಾದ್ರೂ ಒಂದು ಹೋಗಿರೋ ಬಟ್ಟೆಗಳು, ವೇಸ್ಟೇಜ್ ಬಟ್ಟೆಗಳೆಲ್ಲ ಸ್ಟಿಚ್ ಮಾಡ್ಕೋಬಹುದು. ಸುಮ್ನೆ ಮಿಷಿನ್ ಇದ್ದು ವೇಸ್ಟ್ ಆಗಿ ಇಡಕ್ಕಿಂತ ಇದು ಒಂದು ಕೆಲಸ. ಇಲ್ಲ ಬರೀ ಫಾಲು ಜಿಗ್ಜಾಕು ಮಾಡೋ ತರಾನು ಮಾಡ್ಕೋಬಹುದು. ಹೆಣ್ಮಕ್ಳು ಯಾವ ರೀತಿ ನಾವು ಮನೆ ಕೆಲಸ ಮಾಡ್ಕೊಂಡು ಎಕ್ಸ್ಟ್ರಾ ಕೆಲಸ ಮಾಡ್ಕೊಂಡು ಎಷ್ಟು ಉಪಯೋಗ ಆಗುತ್ತೆ ಅಂತೀರ. ಟೈಮಿಗೆ ನನ್ಗಾಗಿದ್ದ ಅನುಭವ, ಟೈಮಿಗೆ ಒಂದೊಂದ್ಸರಿ ನಂಬಲ್ವೋ ನೀವು, ಮಂಗಳಾರತಿಗೆ ಒಂದೊಂದ್ಸಲಿ 10 ರೂಪಾಯಿ ಇರಲ್ಲ. ಅದೇ ನಾವು ಏನಾದ್ರೂ ಒಂದು ಕೆಲಸ ಅಂತ ಕಲ್ತಿರ್ತೀವಲ್ಲ, ಅದ್ರಲ್ಲಿ ಒಂದ್ ಸ್ವಲ್ಪ ದುಡಿಯೋ ದಾರಿ, ಒಂದು ಫಾಲು ಜಿಗ್ಜಾಕು ಮಾಡ್ಕೊಂಡ್ರೆ ಅದ್ರಲ್ಲಿ ಬರೋ ಸ್ವಲ್ಪ ಅದಾದ್ರೂ ನಮ್ಗೆ ಹೆಲ್ಪ್ ಆಗುತ್ತಲ್ಲ. ಹಂಗಾಗಿ ಪ್ರತಿಯೊಂದಕ್ಕೂ ನಾವು ನಮ್ಗೆ ಅದಕ್ ಬೇಕು ಕೊಡಿ, ಇದಕ್ ಬೇಕು ಕೊಡಿ ಅಂತ ಕೇಳಕ್ಕಾಗಲ್ಲ. ಈ ರೀತಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಕೆಲ್ಸಗಳು ಮಾಡ್ಕೊಂಡು ಈ ಸೈಡ್ ಕೆಲಸ ಮಾಡಿದ್ರೆ ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಂತೀರಾ. ನನಗೆ ಬಟ್ಟೆ ಸ್ಟಿಚ್ ಮಾಡೋದಂದ್ರೆ ತುಂಬಾ ಇಷ್ಟ. ತುಂಬಾ ಡಿಸೈನ್ ಏನಾದ್ರೂ ಮಾಡ್ಬೇಕು ಅಂತ ಅನ್ಕೊಳ್ತೀನಿ. ಹಂಗಾಗಿ ನಾನು ಸ್ವಲ್ಪ ಟೈಮ್ ಸಿಕ್ಕಿದ್ರು ಸ್ಟಿಚ್ ಕಡೆ ಬಂದ್ಬಿಡ್ತೀನಿ. ಈ ಸೀರೆ ನಾನು ನಿಮಗೆ ತೋರಿಸಿಲ್ಲ, ಈ ಸೀರೆನೂ ತುಂಬಾ ಚೆನ್ನಾಗಿದೆ. ಇದು ನಮ್ಮ ತಂಗಿ ಸೀರೆ, ಇದು ಚೆನ್ನಾಗಿದೆ ಸೀರೆ. ಇದಕ್ಕೆ ಬ್ಲೌಸ್ ಬಂದು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಬ್ಲೌಸ್ ಅಲ್ಲೇ ವರ್ಕ್ ಇದೆ. ನಾನು ಬ್ಲೌಸು ಇದು ಕಟ್ ಮಾಡ್ಕೊಳ್ತೀನಿ. ಎಷ್ಟು ಬೇಕಾಗುತ್ತೆ ಮೆಜರ್ಮೆಂಟ್ ನೋಡ್ಕೊಳ್ತೀನಿ. ಇದಕ್ಕೇನು ಅವರು ಇದೇ ಹಾಕಿಲ್ವಲ್ಲ, ಹಂಗಾಗಿ ಅವ್ರಿಗೆ ನಾನು ಒಂದು 80 ಸೆಂಟಿಮೀಟರ್ ತಗೊಳ್ತೀನಿ. ಅವ್ರೇನು ಜಾಸ್ತಿ ದಪ್ಪನೂ ಇಲ್ಲ, ತುಂಬಾ ಸಣ್ಣನೂ ಇಲ್ಲ, ಮೀಡಿಯಂ ಆಗಿದ್ದಾರೆ. ಹಂಗಾಗಿ ಅವ್ರಿಗೆ ನಾನು 80 ಸೆಂಟಿಮೀಟರ್ ತಗೊಳ್ತೀನಿ, ಸಾಕಾಗುತ್ತೆ ಅವರಿಗೆ.
ನಾನು ಇವಾಗ ಈ ಸೀರೆಗಳನ್ನೆಲ್ಲ ಬ್ಲೌಸ್ ಕಟ್ ಮಾಡೋದು ಫಾಲ್ ಕಟ್ ಮಾಡೋದು ತೋರಿಸ್ತೀನಿ. ಮತ್ತೆ ನಾನು ಬ್ಲೌಸ್ ಎಲ್ಲ ಕಟ್ ಮಾಡಬೇಕು ಅನ್ನೋದನ್ನ ತಗೊಂಡ್ರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ, ನಿಮಗೂ ಬೇಜಾರಾಗುತ್ತೆ ನೋಡೋಕ್ಕೆ ತುಂಬಾ ಲೆಂತಿ ಆದ್ರೆ. ಹಾಗಾಗಿ ನಾನು ಇವಾಗ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನಾನು ಬ್ಲೌಸ್ ಕಟಿಂಗ್ಸ್ ಎಲ್ಲ ಮಾಡ್ತೀನಲ್ಲ, ಆಗ ಪುನಃ ನಾನು ಬೇರೆ ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ಒಂದೇ ಸಮ ಎಲ್ಲ ಅಂದ್ರೆ ನಿಮಗೂ ನೋಡಕ್ಕೆಲ್ಲ ಬೇಜಾರಾಗುತ್ತೆ. ಹಂಗಾಗಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.